ಮುದ್ದು ವಿದ್ಯಾರ್ಥಿಗಳೇ, ಇಂದು ಸವಿಕನ್ನಡ ಪಠ್ಯಪುಸ್ತಕದ 3ನೇ ತರಗತಿಯ 9ನೇ ಪಾಠವನ್ನು ಕಲಿಯೋಣ. ಪಾಠ 9 ಭಗೀರಥ. ಕೇಳಿದ್ದೀರಾ ಈ ಹೆಸರನ್ನ? ಭಗೀರಥ ಪ್ರಯತ್ನದಿಂದ ಮಾಡಿದ್ದು ಅಂತ ದೊಡ್ಡವರು ಹೇಳ್ತಾರೆ. ಈ ಪಾಠವನ್ನು ಕಲಿಯುವುದರಿಂದ ಏನು ಸಾಮರ್ಥ್ಯವನ್ನ ಮಗು ಗಳಿಸಬೇಕು? ನೀವೇನು ಕಲ್ತ್ಕೊಳ್ಬೇಕು ಇದರಲ್ಲಿ ಅಂದ್ರೆ, ಪಾಠದ ಸಾಮರ್ಥ್ಯ, ಸರಳ ಕತೆ ಪುಸ್ತಕ ಹಾಗೂ ಮಕ್ಕಳ ಪುಸ್ತಕಗಳನ್ನು ಓದುವುದು. ಕಾಮಿಕ್ಗಳನ್ನು ಓದ್ತಿರಲ್ಲ, ಹಾಗೆ ಕನ್ನಡದ ಸರಳ ಕತೆ ಪುಸ್ತಕಗಳನ್ನು ಓದುವುದು. ಮಕ್ಕಳ ಪುಸ್ತಕಗಳು, ಮಕ್ಕಳಿಗಾಗಿ ಕತೆಗಳನ್ನ ಸುಧಾ, ತರಂಗ ಇವುಗಳಲ್ಲಿ ಬರೀತಾರಲ್ಲ, ಪುಟಾಣಿ ಪ್ರಪಂಚ ಅಂತ, ಅವುಗಳನ್ನು ಓದುವ ಸಾಮರ್ಥ್ಯವನ್ನ ನೀವು ಗಳಿಸಬೇಕು. ಅಂದ್ರೆ ಓದುವ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕು ಹಾಗೂ ಓದುವುದನ್ನ ಕಲಿಬೇಕು. ಪಾಠದ ಪ್ರವೇಶ. ಕತೆಗಳೆಂದರೆ ಎಲ್ಲರಿಗೂ ಇಷ್ಟ. ನೀನು ಹಲವಾರು ಕತೆಗಳನ್ನು ಕೇಳಿರಬಹುದು, ಅಂತೆಯೇ ಇತರರಿಗೆ ಹೇಳಿರಬಹುದು. ಕತೆಗಳು ಓದುಗ ಅಥವಾ ಕೇಳುಗರಿಗೆ ಸಂತೋಷದ ಜೊತೆಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ಈ ಕಥೆಯನ್ನು ಗಮನಿಸು, ಇದನ್ನು ನೀನು ಗೆಳೆಯರಿಗೂ ಹೇಳು. ಕತೆ ಅಂದ್ರೆ ಯಾರಿಗಿಷ್ಟ ಇಲ್ಲ? ಮಕ್ಕಳಿಂದ ಮುದುಕರವರೆಗೂ ಕತೆಗಳಂದ್ರೆ ಇಷ್ಟ. ನೀವು ಅಜ್ಜಿಯ ಜೊತೆಗೆ ಕತೆಗಳನ್ನ ಕೇಳಿರ್ಬಹುದು, ಅಜ್ಜಿಗೂ ನೀವು ಕತೆ ಹೇಳಿರ್ಬಹುದು. ಹಲವಾರು ಕತೆಗಳನ್ನ ನೀವು ಕೇಳಿದ್ದೀರಿ ಹಾಗೂ ಇನ್ನೊಬ್ಬರಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ತಂಗಿಗೆ, ತಮ್ಮನಿಗೆ ಹೇಳಿದ್ದೀರಿ. ಕತೆಗಳು ಓದುವ ಅಥವಾ ಕೇಳುಗರಿಗೆ. ಕತೆಯನ್ನು ಓದುವುದರಿಂದ ನಮಗೆ ಖುಷಿಯಾಗ್ತದೆ, ಅಚ್ಚರಿಯೂ ಆಗ್ತದೆ ಹಾಗೂ ಸಂತೋಷವೂ ಆಗ್ತದೆ. ಈ ಕಥೆಯನ್ನು ಗಮನಿಸು, ಇದನ್ನು ನಿನ್ನ ಗೆಳೆಯರಿಗೂ ಹೇಳು. ಈ ಕಥೆಯನ್ನ ಓದಿ ಎಲ್ಲರ ಜೊತೆಗೆ ಆ ವಿಷಯವನ್ನ ಹಂಚಿಕೋ. ನಿನ್ನ ಭಾಷಾಜ್ಞಾನ ಹೆಚ್ಚುತ್ತದೆ ಎನ್ನುವುದು ಈ ಸಾಲುಗಳಲ್ಲಿರುವಂತಹ ಅರ್ಥ. ಈಗ ಪಾಠವನ್ನ ನೋಡೋಣ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ತುಂಬ ಹಿಂದಿನ ಕಾಲದಲ್ಲಿ ಯಾರಿದ್ರು? ಭಗೀರಥ ಎನ್ನುವ ದೊರೆ ಅಂದ್ರೆ ಅರಸ, ರಾಜ ಇದ್ದನು. ಅವನು 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಈ ಭಗೀರಥನ 60,000 ಜನ ತಾತಂದಿರು ಅಂದ್ರೆ ಈ ಭಗೀರಥನ ತಂದೆಯ ಚಿಕ್ಕಪ್ಪಂದಿರು, ದೊಡ್ಡಪ್ಪಂದಿರು, ಅವರೆಲ್ಲ ಇವನಿಗೆ ತಾತ ಆಗ್ತಾರಲ್ಲ, ಅವರೆಲ್ಲ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಮುನಿಯ ಶಾಪಕ್ಕೆ ಗುರಿಯಾಗಿದ್ರು ಇವನ ತಾತಂದಿರು. ಅವರನ್ನ ಕಪಿಲ ಮುನಿ ಸುಟ್ಟು ಭಸ್ಮ ಮಾಡಿದ್ದರು. ಹಿಂದಿನ ಕಾಲದಲ್ಲಿ ನೀವು ಕತೆ ಎಲ್ಲ ಕೇಳಿದ್ರಿ. ಅದರಲ್ಲಿ ಋಷಿಮುನಿಗಳು ಕೋಪ ಬಂದಾಗ ಎದುರಿಗಿರುವವನ್ನ ಸುಟ್ಟು ಬಿಡುವುದು, ಶಾಪ ಕೊಡುವುದು ಎಲ್ಲ ನಡೀತಾ ಇತ್ತು. ಹಾಗಾಗಿ ಕಪಿಲ ಮುನಿಯ ಕೋಪಕ್ಕೆ ತುತ್ತಾದವರು ಭಗೀರಥ ಎಂಬ ಅರಸನ ಅಥವಾ ದೊರೆಯ 60,000 ತಾತಂದಿರು. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಭಗೀರಥನಿಗೆ ತನ್ನ ತಾತಂದರಿಗೆ ಸ್ವರ್ಗವನ್ನ ಕೊಡಮಾಡಿಸ್ಬೇಕು, ಅವರ ಪಾಪವನ್ನೆಲ್ಲ ತೊಳೆಯಬೇಕು, ಅವರು ಸ್ವರ್ಗಕ್ಕೆ ಹೋಗ್ಬೇಕು, ಸತ್ತ ನಂತರ ಸ್ವರ್ಗಕ್ಕೆ ಹೋಗ್ಬೇಕು ಎನ್ನುವುದು ಭಗೀರಥನ ಇಚ್ಛೆಯಾಗಿತ್ತು. ಹಾಗಾಗಿ ಈ ಬಗ್ಗೆ ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಅಂದ್ರೆ ಯೋಚನೆ ಮಾಡ್ತಾ ಇದ್ದ, ಹೇಗೆ ತಾತಂದಿರನ್ನ ನಾನು ಸ್ವರ್ಗಕ್ಕೆ ಕಳಿಸುವುದು. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ಕೆಲವು ಋಷಿಗಳು ಅವನಿಗೆ ಸಲಹೆಯನ್ನ ನೀಡ್ತಾರೆ. ಆ ಸಲಹೆ ಏನಂದ್ರೆ, ದೇವಲೋಕದಲ್ಲಿರುವಂತಹ ಗಂಗೆ ತುಂಬಾ ಪವಿತ್ರಳು. ಗಂಗೆ ಎನ್ನುವ ನದಿಯನ್ನ ಭೂಮಿಗೆ ತರಬೇಕು. ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕು. ತಾತಂದಿರನ್ನ ಕಪಿಲ ಮುನಿ ಸುಟ್ಟು ಹಾಕಿದ್ದಾನಲ್ಲ, ಆ ಬೂದಿಯ ಮೇಲೆ ಗಂಗೆಯ ಪವಿತ್ರವಾದ ನೀರು ಹರಿದು ಹೋದ್ರೆ ಅವರು ಸ್ವರ್ಗಕ್ಕೆ ಹೋಗಬಹುದು ಎಂದು ಋಷಿಗಳು ಹೇಳಿದ್ರು ಅವನಿಗೆ. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು.
ಈ ಗಂಗೆ ದೇವಲೋಕದಲ್ಲಿರುವಂಥವಳು. ಈ ದೇವಲೋಕದ ಗಂಗೆಯನ್ನ ಭೂಮಿಗೆ ತರುವುದು ಅಸಾಧ್ಯ, ಅಂದ್ರೆ ಸಾಧ್ಯವೇ ಇಲ್ಲದ ಮಾತಾಗಿತ್ತು. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟೂ ಹಿಂದೆ ಸರಿಯಲಿಲ್ಲ. ಇದು ಸಾಧ್ಯವಿಲ್ಲ ಎಂದು ಎಲ್ಲರೂ ಹೇಳಿದರೂ ಕೂಡ ಭಗೀರಥ ತಾನು ಮಾಡಿದ ನಿರ್ಧಾರವನ್ನು, ಅಂದ್ರೆ ತನ್ನ ತಾತಂದಿರಿಗೆ ಸ್ವರ್ಗಕ್ಕೆ ಕಳಿಸಲೇಬೇಕು ಎನ್ನುವ ಉದ್ದೇಶದಿಂದ ಅವನ ನಿರ್ಧಾರದಿಂದ ಹಿಂದೆ ಸರಿಯಲೇ ಇಲ್ಲ. ಸ್ವಲ್ಪವೂ ಆ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾನು ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆ ಹಾಗೂ ತನ್ನ ತಾತಂದಿರಿಗೆ ಸ್ವರ್ಗಕ್ಕೆ ಕಳಿಸಿಯೇ ಕಳಿಸುತ್ತೇನೆ ಎಂದು ಯೋಚನೆ ಮಾಡಿದ. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಆವಾಗೆಲ್ಲ ದೇವರಿಗೆ ತಪಸ್ಸು ಮಾಡಬೇಕಾಗಿತ್ತು. ತಪಸ್ಸಿಗೆ ಒಲಿದು ದೇವರು ವರ ಕೊಡ್ತಾ ಇದ್ದ. ಬಾಯಾರಿಕೆ, ಹಸಿವು, ನಿದ್ರೆಯನ್ನು ಮರೆತ. ತಪಸ್ಸು ಮಾಡುತ್ತಾ ಇರುವಾಗ ಅವನಿಗೆ ಬಾಯಾರಿಕೆ ಇಲ್ಲ, ಹಸಿವಾಗ್ಲಿಲ್ಲ, ನಿದ್ರೆಯೂ ಆಗಲಿಲ್ಲ. ಬರೀ ತಪಸ್ಸಿನಲ್ಲಿ ದೇವರ ಧ್ಯಾನವನ್ನ ಮಾಡ್ತಾ ಇದ್ದ. ಯಾವ ಕಾರಣಕ್ಕೆ? ಗಂಗೆಯನ್ನು ಭೂಮಿಗೆ ತರಬೇಕು ಎನ್ನುವ ಉದ್ದೇಶದಿಂದ. ಬಿಸಿಲು, ಮಳೆ, ಬಿರುಗಾಳಿಯನ್ನೂ ಸಹಿಸಿಕೊಂಡ. ಎಷ್ಟೇ ಬಿಸಿಲು ಬಂದ್ರು, ಮಳೆ ಬಂದ್ರು, ಗಾಳಿ, ಗುಡುಗು, ಮಿಂಚು ಯಾವುದೇ ಬಂದ್ರೂ ಕೂಡ ಅದನ್ನು ತಾನು ಸಹಿಸಿಕೊಂಡ. ಭಗೀರಥ ಎಷ್ಟು ಕಷ್ಟಪಡ್ತಾನೆ ನೋಡಿ ಇಲ್ಲಿ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಹೀಗೆ ಸುಮಾರು ವರ್ಷ ಬಿಸಿಲು, ಮಳೆ, ಬಿರುಗಾಳಿ, ಹಸಿವು, ಬಾಯಾರಿಕೆ, ನಿದ್ರೆ ಎಲ್ಲವನ್ನೂ ತೊರೆದು ಕಠಿಣ ತಪಸ್ಸಿನಿಂದ ಅವನು ಭಗೀರಥನು ಗಂಗೆಯನ್ನು ಪ್ರತ್ಯಕ್ಷ ಮಾಡಿಸಿಕೊಳ್ಳುತ್ತಾನೆ. ಆವಾಗ ಗಂಗೆ ಪ್ರತ್ಯಕ್ಷಳಾಗಿ ಏನ್ ಹೇಳುತ್ತಾಳೆ? ಮಗು, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ನಾನು ಭೂಮಿಗೆ ಬರಲಿಕ್ಕೆ ತಯಾರಿದ್ದೇನೆ ದೇವಲೋಕದಿಂದ. ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು? ಮೇಲಿನಿಂದ ದೇವಲೋಕದಿಂದ ಆ ಗಂಗೆ ಅಂದ್ರೆ ನೀರು ಹರಿದು ಬರುವಾಗ ಅತ್ಯಂತ ವೇಗವಾಗಿ ಆ ನೀರು ಹರಿತದೆ. ಅದರ ರಭಸವನ್ನ ಯಾರು ತಡೆದಿಟ್ಕೊಳ್ತಾರೆ? ಭೂಮಿ ಮೇಲೆ ಒಂದೇ ಸಲ ನೀರು ಬಿದ್ರೆ, ಗಂಗೆ ಹರಿದು ಹೋದ್ರೆ ಭೂಮಿ ಛಿದ್ರವಾಗಬಹುದು. ಆದ್ರಿಂದ ಯಾರಿದನ್ನ ತಡಿತಾರೆ ಅಂತ ಗಂಗೆ ಭಗೀರಥನನ್ನ ಪ್ರಶ್ನೆ ಮಾಡ್ತಾನೆ. ಆಗ ಗಂಗೆಯ ಈ ಪ್ರಶ್ನೆಗೆ ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಗಂಗೆ ಏನೋ ಭೂಮಿಗೆ ಬರಲಿಕ್ಕೆ ತಯಾರಾದ, ಆದರೆ ಅವಳು ಬರುವುದರಿಂದ ಆಗುವ ತೊಂದರೆಯನ್ನ ತಡೆಯುವುದು ಹೇಗೆ ಎಂದು ಚಿಂತಾಕ್ರಾಂತನಾದ ಭಗೀರಥನಿಗೆ ಚಿಂತೆಯಾಯಿತು. ಮತ್ತೇನ್ ಮಾಡ್ದ? ಮತ್ತೆ ತಪಸ್ಸಿಗೆ ಕುಳಿತ. ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಸುಮಾರು ಅನೇಕ ವರ್ಷಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿದ ಭಗೀರಥ ನಂತರ ಬ್ರಹ್ಮದೇವ ಭಗೀರಥನಿಗೆ ಒಲಿತಾನೆ. ಆಗ ಪ್ರತ್ಯಕ್ಷನಾಗಿ ಬ್ರಹ್ಮದೇವ ಏನ್ ಹೇಳ್ತಾನೆ ನೋಡೋಣ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಬ್ರಹ್ಮದೇವ ಭಗೀರಥನ ಪ್ರಯತ್ನಕ್ಕೆ, ತಪಸ್ಸಿಗೆ ಮೆಚ್ಚಿ, ನೀನು ಈಗ ನಿನ್ನ ತಪಸ್ಸನ್ನ ಶಿವನ ಕುರಿತಾಗಿ ಮಾಡು, ಆದ್ರಿಂದ ಶಿವ ಏನಾದ್ರೂ ನಿನಗೆ ಸಹಾಯ ಮಾಡಬಹುದು ಎನ್ನುವ ಸಲಹೆಯನ್ನು ಬ್ರಹ್ಮದೇವ ನೀಡಿದರು. ಅದರಂತೆ ಭಗೀರಥ ಮತ್ತೆ ತಪಸ್ಸನ್ನು ಮುಂದುವರಿಸಿದ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಭಗೀರಥ ತಪಸ್ಸಿಗೆ ಕುಳಿತಾನಲ್ಲ, ಕಠಿಣವಾದ ತಪಸ್ಸನ್ನ ಮಾಡ್ತಾನೆ. ಆಗ ಅಲ್ಲಿ ಶಿವ ಪ್ರತ್ಯಕ್ಷನಾಗ್ತಾನೆ. ಶಿವ ಅಂದ್ರೆ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಆಗ ಏನ್ ಹೇಳ್ತಾನೆ ಈಶ್ವರ? ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ನೀನು ಧೈರ್ಯದಿಂದಿದ್ದೀಯ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಿನ್ನ ಈ ಸಂಕಲ್ಪ ಅತ್ಯಂತ ಕಠಿಣ ಸಮಯದಲ್ಲಿಯೂ ಕೂಡ ನೀನು ಇದನ್ನ ಬಿಡ್ಲಿಲ್ಲ, ಹಾಗಾಗಿ ಇದಕ್ಕಾಗಿ ನಾನು ಮೆಚ್ಚಿದ್ದೇನೆ ಎಂದು ಈಶ್ವರ ಅಥವಾ ಶಿವ ಹೇಳ್ತಾನೆ. ಧುಮ್ಮಿಕ್ಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಆಗ ಶಿವ ಹೇಳ್ತಾನೆ, ದೇವಲೋಕದಿಂದ ಬೀಳುವ ಗಂಗೆಯನ್ನು ನನ್ನ ಶಿರದಲ್ಲಿ ಅಂದ್ರೆ ನನ್ನ ಜಟೆಯಲ್ಲಿ, ನನ್ನ ಕೂದಲಿನಲ್ಲಿ ನಾನು ಇರಿಸಿಕೊಳ್ಳುತ್ತೇನೆ. ಶಿರ ಅಂದ್ರೆ ತಲೆಯಲ್ಲಿ ನಾನು ಆ ಗಂಗೆಯನ್ನ ಇಟ್ಟುಕೊಳ್ತೇನೆ.
ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ನನ್ನ ಶಿರದಲ್ಲಿ ಬಂದು ನೆಲೆಸಿದ ನಂತರ ಗಂಗೆ ಪುನಃ ಅಲ್ಲಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸಿಕೊಂಡು ಬರ್ತಾಳೆ ಗಂಗೆ ಎನ್ನುವ ಮಾತನ್ನ ಶಿವ ಭಗೀರಥನಿಗೆ ಹೇಳ್ತಾನೆ. ಅಂತೆಯೇ ಬೋರ್ಗರೆಯುತ್ತಾ ಧುಮುಕ್ಕಿದ ಗಂಗೆಯನ್ನು ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಗಂಗೆ ದೇವಲೋಕದಿಂದ ಭೂಮಿಗೆ ಬರಬೇಕಾದ್ರೆ ಶಿವನ ಜಟೆಯಲ್ಲಿ ಇಳಿದು ಆ ರಭಸವನ್ನ ಕಡಿಮೆ ಮಾಡಿ ಶಿವನು ಜಟೆಯಲ್ಲಿ ತಡೆದು ಭೂಮಿಗೆ ಹರಿಯಬಿಟ್ಟನು. ಈಗ ಗಂಗೆ ದೇವಲೋಕದಿಂದ ಶಿವನ ಜಟೆಗೆ ಬಂದು ಶಿವನ ಜಟೆಯಿಂದ ಭೂಮಿಗೆ ಬರ್ತಾಳೆ. ಗಂಗೆ ರಭಸದಿಂದ ಹರಿಯುವಾಗ ಜಹ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಗಂಗೆ ಹೀಗೇನು ಬಂದು ಈ ತಾತಂದಿರ ಭಗೀರಥನ ತಾತಂದಿರ ಬೂದಿಯನ್ನ ಸೆಳೆದುಕೊಂಡು ತನ್ನೊಂದಿಗೆ ಹಾಕಿಕೊಂಡು ಮುಂದಕ್ಕೆ ಹೋಗಬೇಕು, ರಭಸವಾಗಿ ಹರಿಬೇಕು. ಅಷ್ಟರಲ್ಲಿ ಮಧ್ಯದಲ್ಲಿ ಸಿಕ್ಕುವಂತಹ ಜಹ್ನು ಮಹರ್ಷಿಯ ಆಶ್ರಮ, ಋಷಿ ಮುನಿಯ ಆಶ್ರಮಗಳು ಅತ್ಯಂತ ಶ್ರೇಷ್ಠವಾದವು. ಅವುಗಳಲ್ಲಿ ಈ ಜಹ್ನು ಮಹರ್ಷಿಯರ ಕುಟೀರ ಅನ್ನುವುದು, ಆಶ್ರಮ ಅನ್ನೋದು ತುಂಬಾ ಶ್ರೇಷ್ಠವಾದ್ದು. ಅದು ಕೂಡ ಈ ಗಂಗೆಯ ರಭಸದಿಂದ ಕೊಚ್ಚಿಕೊಂಡು ಹೋಗ್ತದೆ. ಆಗ ಋಷಿಮುನಿ ಮೊದಲೇ ಕೋಪಗ್ರಸ್ತರಾಗಿರ್ತಾರೆ. ಈಗಂತೂ ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗುಟುಕಿಗೆ ಕುಡಿದು ಬಿಟ್ಟನು. ಜಹ್ನು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯ್ತಲ್ಲ, ಇದರಿಂದ ಜಹ್ನು ಮಹರ್ಷಿಗೆ ಕೋಪ ಬಂತು. ಕೋಪ ಬಂದ ತಕ್ಷಣ ಅಲ್ಲಿ ಹರಿದು ಬರ್ತಾ ಇದ್ದ ಗಂಗೆಯನ್ನು ಒಂದೇ ಗುಟುಕಿನಲ್ಲಿ ಅವರು ಕುಡಿದು ಬಿಡ್ತಾರೆ. ಅಂದ್ರೆ ನೀರು ಕುಡಿತೇವಲ್ಲ ನಾವು, ಹಾಗೆ ಒಂದೇ ಗುಟುಕಿನಲ್ಲಿ ಅಷ್ಟು ರಭಸದಿಂದ ಹರಿತಾ ಇದ್ದಂತಹ ದೇವಲೋಕದಿಂದ ಬಂದ ಗಂಗೆ ಈಗ ಜಹ್ನು ಮಹರ್ಷಿ ಆಪೋಷಣ ತೆಗೆದುಕೊಳ್ತಾರೆ, ಅಂದ್ರೆ ಕುಡಿದು ಬಿಡ್ತಾರೆ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಜಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ದೇವಲೋಕದಿಂದ ಗಂಗೆಯನ್ನು ಶಿವನ ಜಟೆಯಲ್ಲಿ ಇರಿಸಿಯಾಯಿತು. ನಂತರ ಭೂಮಿಗೆ ತೆಗೆದುಕೊಂಡು ಬರುವಾಗ ಆ ಗಂಗೆ ಬಂದ ರಭಸಕ್ಕೆ ಜಹ್ನು ಮಹರ್ಷಿಯ ಆಶ್ರಮವೇ ಕೊಚ್ಚಿ ಹೋಯಿತು. ಈಗೇನು ಗಂಗೆ ಬರಲೇ ಇಲ್ಲ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಗಂಗೆ ಭಗೀರಥನ ತಾತಂದಿರ ಬೂದಿಯ ಮೇಲೆ ಹರಿದು ಹೋಗಲೇ ಇಲ್ಲ. ಆದರೂ ಭಗೀರಥ ಎದೆಗುಂದಲಿಲ್ಲ, ಅವನು ಎಳ್ಳಷ್ಟು ಕುಂದಲಿಲ್ಲ. ಅವನ ಪ್ರಯತ್ನವನ್ನ ಅವನು ಮಾಡುವ ಎಂದು ಎದೆಗುಂದದೆ ಜಹ್ನು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ಅವನು ಜಹ್ನು ಮಹರ್ಷಿಯನ್ನು ಪ್ರಾರ್ಥಿಸಿದ, ನೋಡಿ ನಾನು ಯಾವ ಕಾರಣಕ್ಕಾಗಿ ಗಂಗೆಯನ್ನ ಭೂಮಿಗೆ ತರ್ತಾ ಇದ್ದೇನೆ ಎಂದು ಅವನು ಜಹ್ನು ಮಹರ್ಷಿಗೆ ತಿಳಿಸಿ ಹೇಳ್ತಾನೆ ಹಾಗೂ ಪ್ರಾರ್ಥಿಸಿಕೊಳ್ತಾನೆ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. ಭಗೀರಥನ ಈ ಪ್ರಯತ್ನವನ್ನ ಮೆಚ್ಚಿದಂತಹ ಜಹ್ನು ಮಹರ್ಷಿ ಗಂಗೆಯನ್ನು ಬಾಯಿಯಿಂದ ಆಪೋಷಣ ತೆಗೆದುಕೊಂಡಿದ್ನಲ್ಲ, ಬಾಯಿಯಿಂದ ಕುಡಿದು ಬಿಟ್ಟಿದ್ನಲ್ಲ, ತನ್ನ ಕಿವಿಯಿಂದ ಅದನ್ನು ಹರಿಯಲು ಬಿಡ್ತಾನೆ. ಯಾರು? ಜಹ್ನು ಮಹರ್ಷಿ. ಈಗ ಗಂಗೆ ಪುನಃ ಹರಿಯಲು ಶುರು ಮಾಡ್ತಾಳೆ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಭಗೀರಥ ಕೊನೆಗೂ ತನ್ನ ಸಂಕಲ್ಪದಿಂದ, ಅಂದ್ರೆ ಕಠಿಣ ತಪಸ್ಸನ್ನು ಮಾಡಿ ಅನೇಕ ಸಲ ಎಡರುತೊಡರುಗಳು ಬಂದರೂ ಕೂಡ ಗಂಗೆಯನ್ನು ಭೂಮಿಗೆ ತರುವಲ್ಲಿ ಯಶಸ್ವಿಯಾದನು. ಯಾವುದೇ ಕಾರಣಕ್ಕೂ ನಾವು ಎದೆಗುಂದದೆ ದೃಢ ಸಂಕಲ್ಪವನ್ನ, ಒಮ್ಮೆ ಮಾಡಿದ ದೃಢ ಸಂಕಲ್ಪವನ್ನ ಎಂದಿಗೂ ಬಿಟ್ಟು ಕೊಡಬಾರದು. ಹಾಗಾಗಿ ಇಲ್ಲಿ ಭಗೀರಥ ಎಷ್ಟು ಕಷ್ಟಪಟ್ಟರೂ ಕೂಡ ಕೊನೆಗೆ ಅವನಿಗೆ ಪ್ರಯತ್ನದ ಫಲ ಸಿಕ್ಕಿಯೇ ಸಿಕ್ತು. ಅದರಿಂದ ನಾವು ಅಂದ್ಕೊಳ್ಬೇಕು, ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವು ಕೆಲಸಗಳು ಆಗದಿದ್ದಾಗ ಅವುಗಳನ್ನು ಪುನಃ ಬೇರೆ ರೀತಿಯಾಗಿ ಪೂರ್ಣಗೊಳಿಸುವ ಕಾರ್ಯವನ್ನ ನಾವು ಮಾಡಿಕೊಳ್ಬೇಕು, ಪ್ರಯತ್ನವನ್ನ ಪಡ್ತಾ ಇರಬೇಕು. ಪಾಠ ಚೆನ್ನಾಗಿದೆ ಅಲ್ಲ ಮಕ್ಕಳೇ? ಕಥೆಯನ್ನೊಮ್ಮೆ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ.
ಪದಗಳ ಅರ್ಥ: ಕೋಪ, ಸಿಟ್ಟು. ಮೆಚ್ಚು, ಇಷ್ಟಪಡು. ಇಚ್ಛೆ, ಅಪೇಕ್ಷೆ, ಬಯಕೆ. ಚಿಂತಾಕ್ರಾಂತ, ಯೋಚನೆಗೆ ಒಳಗಾದ. ಧುಮುಕು, ಕೆಳಗೆ ಹಾರು ಅಥವಾ ಜಿಗಿ. ಪ್ರತ್ಯಕ್ಷ, ಕಾಣಿಸಿಕೊ. ತೊಯ್ಯು, ನೆನೆ ಅಥವಾ ಒದ್ದೆಯಾಗು. ಎದೆಗುಂದು, ಧೈರ್ಯಗೆಡು.